ಎಲ್ಲರೂ ಮಾಡಲೇಬೇಕು. ಹಳೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅಗ್ನಿ ಕಾರ್ಯ ನಡೀತಾನೇ ಇತ್ತು, ಪ್ರತಿನಿತ್ಯ ಪ್ರತಿಯೊಬ್ಬರ ಮನೆಯಲ್ಲೂ ನಡೆಯೋದು. ಬರ್ತಾ 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 ನಾವು ಬೈಯಕ್ಕೆ ಮಾತ್ರ ವೆಸ್ಟರ್ನರ್ಸ್ನ ಬೈಕೊಂಡು, ಬ್ರಿಟಿಷರ್ಸ್ನ ಬೈಕೊಂಡು, ಇನ್ನೊಬ್ಬರನ್ನ ಬೈತಿರ್ತೀವಿ ಹೊರತು ನಾವು ವಾಪಸ್ ಆ ಪದ್ಧತಿಗಳನ್ನ ಅಳವಡಿಸ್ಕೋತಿಲ್ಲ. ದಿನನಿತ್ಯದಲ್ಲಿ ವಿ ಹವ್ ಬಿಕಮ್ ಸೋ ಬ್ಯುಸಿ ದಟ್ ಅವ್ರನ್ನ ಸುಮ್ಮನೆ ಬೈತೀವಿ, ಬಿಡ್ರಿ ಬ್ರಿಟಿಷರು ಬಂದು ನಮ್ಮನ್ನೆಲ್ಲ ಹಿಂಗೆಲ್ಲ ಕಿತ್ಕೊಂಡು ಹೊರಟೋದ್ರು, ಹಾಳು ಮಾಡಿಬಿಟ್ರು ಅಂತ. ಅವತ್ತು ಹಾಳು ಮಾಡಿದ್ರಪ್ಪ, ಇವತ್ತು ಯಾರು ಹಾಳು ಮಾಡ್ತಿಲ್ವಲ್ಲ, ನಮ್ಮ ಜೀವನ ನಾವು ಸರಿಪಡಿಸ್ಕೋಬೋದಲ್ವ. ಸೊ ಆಮೇಲೆ ಎಲ್ಲವನ್ನು ಕಲಿಯೋದಕ್ಕೆ ನಥಿಂಗ್ ಇಂಪಾಸಿಬಲ್. ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಅವರು ಟೈಮೇ ಇಲ್ಲ ನನಗೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಎಲ್ಲ ಮಾಡೋಕ್ಕೂ ಟೈಮ್ ಇದೆ, ಸಿಗಿಸ್ಕೋಬೇಕು. ನಾನು ಅದೇ ಹೇಳೋದು, 24 ಅವರ್ಸಲ್ಲಿ 8 ಅವರ್ಸ್ ಕೆಲಸ ಮಾಡಿ 8 ಅವರ್ಸ್ ನಿದ್ದೆ ಮಾಡಿದ್ರು ಇನ್ನೂ 8 ಅವರ್ಸ್ ಇರುತ್ತೆ. ಅದರಲ್ಲಿ ನೀನು ಪೂಜೆ ಎಲ್ಲ ಮಾಡೋದಕ್ಕೆ ಬರೀ 1 ಅವರ್ ಸಾಕು. ಅದು ಮನಸ್ಸು ಮಾಡಿಕೊಂಡು ನೀವು ಮಾಡಬೇಕು. ಸೊ ಅಗ್ನಿ ಕಾರ್ಯ ಮಾಡೋದು ಎಲ್ಲದಕ್ಕಿಂತ ಪರಮೋಚ್ಛವಾದ ಪೂಜೆ. ಯಾಕೆ ಅಂತ ಹೇಳಿದ್ರೆ, ಪಂಚಭೂತಗಳಲ್ಲಿ ನಾವೇನೇ ಒಂದು ದೇವ್ರಿಗೆ ನೈವೇದ್ಯ ಇಟ್ಟರು, ಏನೇ ಒಂದು ಸೀರೆ ಇಟ್ಟರು ವಾಪಸ್ ನಾವು ತೊಗೊಂಡ್ಬಿಡ್ತೀವಿ. ಅಗ್ನಿಗೆ ಹಾಕಿದ್ದು ವಾಪಸ್ ಎತ್ಕೊಳಕ್ಕಾಗಲ್ಲ. ಅದು ಡೈರೆಕ್ಟ್ ಪರಮಾತ್ಮನಿಗೆ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಮ್ಮ ಜೀವಾತ್ಮ ಸಿಂಬಾಲಿಕಲಿ ಕೂಡ ನಾವು ಅಗ್ನಿಗೆ ತೋರಿಸ್ತೀವಲ್ಲ. ಸೊ ನಮ್ಮಲ್ಲಿರುವ ಅಗ್ನಿ ತತ್ವೇ, ಅಗ್ನಿ ಚೈತನ್ಯವೇ ನಾವೆಲ್ಲ ಕಡೆ ಓಡಾಡೋಕ್ಕೆ, ಎದ್ದು ಓಡಾಡೋಕ್ಕೆ, ಎಲ್ಲ ವರ್ಕ್ ಆಗೋದಕ್ಕೆಲ್ಲದಕ್ಕೂ ಆಗೋದು. ಆಮೇಲೆ ಅಗ್ನಿ ಕಾರ್ಯ ಹಳೇ ಕಾಲದಿಂದ ಋಷಿಮುನಿಗಳು ಎಲ್ಲ ಯುಗಗಳಿಂದನೂ ಮಾಡ್ಕೊಂಬರ್ತಿದ್ರು. ಏನೇ ಅವ್ರು ಕೂತು ಜಪ ತಪ ಮಾಡಿದ್ರು ಫೈನಲಿ ಯಜ್ಞಯಾಗಗಳನ್ನು ಮಾಡೋರು, ನಮಗಿದು ಬೇಕು ಅನ್ನೋದು. ಸೊ ದೇವರು ನಿಮಗೆ ಮೋಕ್ಷಕ್ಕೂ ಹೇಳಿದಾನೆ ಅಗ್ನಿ ಕಾರ್ಯ ಮಾಡು ಅಂತ, ನಿನ್ನ ವಾಂಛಿತಾರ್ಥ ಸಿದ್ಧಿಗಳಿಗೂ ಹೇಳಿದ್ದಾನೆ. ಏನೇನು ಬೇಕಾದ್ರೂ ರಾಜ ಮಹಾರಾಜರು ಕೂಡ ಯಜ್ಞಯಾಗಗಳನ್ನು ಮಾಡಿ ತಮಗೆ ಏನು ಬೇಕೋ ಅದನ್ನ ದೇವರಿಂದ ಪಡ್ಕೊಳ್ತಿದ್ರು. ಸೊ ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಅವರು ಏನೇನು ಪಡ್ಕೊಳಕ್ಕೆ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಮಾಡಬೇಕು ಮತ್ತು ಕಲಿಬೇಕು. ಕಲಿಯದೆ ಇವಾಗ ಒಂದಷ್ಟು ಜನ ಚಿಕ್ಕದು ಮಾಡ್ಕೊಳ್ತಾರೆ ಹೋಮ ಹವನಗಳನ್ನೆಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇರಬೇಕು. ಯಾಕೆಂದರೆ ದೇವ್ರನ್ನ ಹೆಂಗೆ ಆವಾಹನೆ ಮಾಡ್ತೀವಿ, ಕೂಡಿಸ್ತೀವಿ, ದಿಗ್ಬಂಧನ ಮಾಡ್ತೀವಿ. ಅಸ್ಯ ಪ್ರಾಣಾಹ ಯ ಪ್ರಾಣಾಹ ಜೀವಾಯ ಸ್ಥಿತಃ, ನಂದು ಅವ್ರದ್ದು ಜೀವಾತ್ಮನ ಹೇಗೆ ಕನೆಕ್ಟ್ ಮಾಡ್ಕೋತೀವಿ, ದೇವ್ರದ್ದು ನಮ್ಮದು. ಮತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ವಾಪಸ್ ತೊಗೊಂಡೋಗಿ ಇಡಬೇಕು. ದಿಗ್ಬಂಧನ ಅಂದರೆ ನಾವಿವಾಗ ಸಂಧ್ಯಾ ವಂದನೆ ಮಾಡಿಬಿಟ್ಟು ದಿಗ್ಬಂಧನ ಮಾಡ್ಕೊಳ್ತೀವಿ ದೇವ್ರಿಗೆ. ಅಷ್ಟದಿಕ್ಕುಗಳಿಗೂ ಪೂಜೆ ಮಾಡಿ, ದೇವ್ರನ್ನ ಆವಾಹನೆ ಮಾಡಿ ಕೂಡಿಸಿ ಅವ್ರಿಗೆ ದಿಗ್ಬಂಧನ ಮಾಡಿಕೊಂಡೆ ನಾವು ನೆಕ್ಸ್ಟ್ ಕೂಡಿಸೋದು. ಅಂದರೆ ಎವ್ರಿ ದೇವರು ಸಪ್ರೇಟಾಗಿ ಕರಿತೀವಿ. ಭೂಪುರುಷ ಆವಾಹಯಾಮಿ, ಭುವಪುರುಷ ಆವಾಹಯಾಮಿ, ಶಿವಪುರುಷ ಆವಾಹಯಾಮಿ ಅಂತ. ಸೊ ಆ ಪ್ರತಿಯೊಬ್ಬ ದೇವ್ರನ್ನೂ ಕೂಡಿಸಿದ್ಮೇಲೆ ಅಗ್ನಿಯಿಂದ ತಿರ್ಗಾ ವಾಪಸ್ಸು ಅಸ್ಮಾನ್ ಮೂರ್ತಿಶ್ಚ ಅಗ್ನಿಶ್ಚ ಸಕಲ ದೇವತಾನ್ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ವಾಪಸ್ಸಲ್ಲಿ ಕರ್ಕೊಂಡೋಗಿ ವಾಪಸ್ ಇಡ್ತೀವಿ. ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಶಾಂತಿ ಮಂತ್ರ ಹೇಳಬೇಕು. ಸೊ ಇದೆಲ್ಲ ಸ್ಕೂಲಲ್ಲಿ ನೀನು 2 1 2 ಕಲ್ತಂಗೆ ಒಂದು ಪ್ರೊಸೀಜರ್ ಅಷ್ಟೇ. ಯಾಕೆ ಕಲಿಬಾರ್ದು? ಆಮೇಲೆ ಏನೂ ಕಲಿದೇನೆ ತಿರ್ಗಾ ಸಡನ್ನಾಗಿ ಬಂದ್ಬಿಟ್ಟು ಮ್ಯಾಮ್ ಇದು ಹೇಳ್ಕೊಟ್ಬಿಡಿ ನನಗೆ ಹೋಮ ಅಂತಾರೆ. ಹಾಗಲ್ಲ, ನೀನು 1ನೇ ಕ್ಲಾಸಿಂದನೂ ಕಲಿಬೇಕು ಪ್ರತಿಯೊಂದೂ. ನೀ 10ನೇ ಕ್ಲಾಸು ಕಂಟೆಂಟ್ನ 1ನೇ ತಾರೀಕೆ 1ನೇ ಕ್ಲಾಸಲ್ಲೇ ಕಲಿತೀನಿ ಅನ್ನೋದು ಆಗಲ್ಲ. ಮತ್ತು ದೇವರು ಕೂಡ ನಿಮ್ಗೆ ಅಪಿಯರ್ ಆಗಿ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂತಂದಾಗ ಅದನ್ನ ಕಲಿಬೇಕು ಅನ್ನೋದು ನಾನು ಎಲ್ರಿಗೂ ಹೇಳ್ತೀನಿ. ಟೈಮ್ ಮಾಡಿಕೊಳ್ಳಿ, ಎಲ್ಲರ ಜೀವನದಲ್ಲೂ ಮಾಡಿದ್ರೆ ಯಾಕೆ ಗೊತ್ತಾ, ಇನ್ನೂ ಘೋರ ಕಲಿಯುಗನ ನೋಡೋಕ್ಕೆ ಹೋಗ್ತಿದ್ದೀವಿ ನಾವು ಮುಂದಕ್ಕೆ. ಅದಕ್ಕೆ ಮುಂಚೆನೇ ಮನುಷ್ಯ ಎಚ್ಚೆತ್ಕೊಂಡು ಪ್ರತಿಯೊಂದು ಕಲಿತಾ ಹೋದಾಗ ಏನಾಗಿದೆ, ನಮ್ಗೆ ಆಸೆಗಳಿಗೆ ಕಡಿಮೆನೇ ಆಗ್ತಿರಲ್ಲ ಮನುಷ್ಯರಿಗೆ. ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಎಲ್ರಿಗೂ ಎಲ್ಲ ಬೇಕು ಅಂತ ಅದ್ರ ಹಿಂದೆನೇ ಹೋಗ್ತಿದ್ದಾಗ ಸ್ಪಿರಿಚುಯಾಲಿಟಿ ಇಲ್ಲ ಅಂದರೆ ಅವರು ಎಲ್ಲ ಮೆಟೀರಿಯಲ್ ಥಿಂಗ್ಸ್ನ ಅಚೀವ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಎಲ್ಲ ಒಂದಿನ ಬಿಟ್ಟು ಹೋದಾಗ ಕೌಂಟ್ ಆಗೋದು ನಿನ್ನ ಕರ್ಮ, ನಾಟ್ ಮೆಟೀರಿಯಲ್ ಥಿಂಗ್ಸ್. ನಿನ್ಗೆ 10 ಮನೆ ಇತ್ತಪ್ಪ, ಓಕೆ ನೀ ಸ್ವರ್ಗಕ್ಕೆ ಹೋಗು ಅಂತ ಟಿಕ್ ಮಾರ್ಕ್ ಮಾಡಲ್ಲ ಪರಮಾತ್ಮ. ನಿನ್ನ 10 ಮನೆ ನಿನ್ನ ಕರ್ಮಕ್ಕೆ ನೀನು ಸಂಪಾದನೆ ಮಾಡಿಕೊಂಡೆ, ನಿನ್ನ ಮಕ್ಕಳು ಮೊಮ್ಮಕ್ಳಿಗೆ ಬಿಟ್ಬಿಟ್ಟು ಬಂದೆ. ಬಟ್ ನೀನು ಏನೇನು ಪುಣ್ಯಕರ್ಮ ಮಾಡಿದ್ಯಾ ಅನ್ನೋ ತಾನೇ ಕೌಂಟ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಪುಣ್ಯಕರ್ಮ ಅಂದರೆ? ಪುಣ್ಯಕರ್ಮ ಅಂದರೆ ಏನು ಅಂತ ಹೇಳಿದ್ರೆ ಸತ್ಕಾರ್ಯಗಳನ್ನು, ಸತ್ಕರ್ಮಗಳನ್ನು ಮಾಡ್ತಾ ಹೋಗೋದು. ಈಗ ಏನಂದರೆ ನಮ್ಗೆ ಎಷ್ಟೇ ಕಷ್ಟಗಳಿರಲಿ, ಏನೇ ಪ್ರಾಬ್ಲಮ್ ಇರಲಿ, ನಾವು ಇನ್ನೊಬ್ಬರಿಗೆ ಏನು ದಾನ ಕೊಡ್ತೀವಿ, ಅಥವಾ ನಿಮ್ಮ ಮನೆ ಬಾಗಿಲಿಗೆ ಯಾರೋ ಒಬ್ಬರು ಏನೇನೋ ಕೇಳ್ಕೊಂಬಂದಿರ್ತಾರೆ, ಅವರನ್ನು ನೀವು ಕೀಳಾಗಿ ಕಾಣೋದು, ಹೀಯಾಳಿಸೋದು, ಅದನ್ನೆಲ್ಲ ಮಾಡದೇ ಇರೋದು. ನಿಮ್ಮ ಎಲ್ಲ ಕರ್ಮಗಳಲ್ಲೂ ಒಂದು ಧರ್ಮವನ್ನು ಅಳವಡಿಸ್ಕೊಂಡು, ನನ್ನ ಧರ್ಮ ಕರ್ಮ ಬುಕ್ ಅದರದೇ ಬರ್ತಿರೋದು, ಧರ್ಮವನ್ನು ಅಳವಡಿಸ್ಕೊಂಡು ನೀವು ಅದನ್ನು ಮಾಡ್ತಾ ಹೋಗಬೇಕು. ಅದನ್ನೇ ಕೃಷ್ಣ ಅರ್ಜುನಂಗೂ ಹೇಳ್ಕೊಟ್ಟಿದ್ದು. ನಿನ್ನ ಕರ್ಮಗಳಲ್ಲಿ ಧರ್ಮವನ್ನು ಅಳವಡಿಸಿದಾಗ ನಿನ್ಗೆಲ್ಲರೂ ಈಕ್ವಲ್ ಆಗಿ ಕಾಣ್ತಾ ಹೋಗ್ತಾರೆ.
ಅವ್ನ ಶತ್ರು, ಇವ್ನು ಕೆಟ್ಟವನು, ಅಥವಾ ಇವ್ನು ನಮ್ಮ ಮನೆಯವ್ರು ಮಾತ್ರ ಒಳ್ಳೆಯವರು, ನಿಮ್ಮ ಮನೆಯವ್ರು ಕೆಟ್ಟವರು ಅಂತ. ಈಗ ನನಗನ್ಸುತ್ತೆ ನಮ್ಮಪ್ಪ ಅಮ್ಮ ಮಾತ್ರ ಒಳ್ಳೆಯವರು ಅಂತ, ನಿಮಗನ್ಸುತ್ತೆ ನಿಮ್ಮಪ್ಪ ಅಮ್ಮ ಮಾತ್ರ ಒಳ್ಳೆಯವರು ಅಂತ. ಯಾಕೆ ನಾನು ನಿಮ್ಮಪ್ಪ ಅಮ್ಮನ ಒಳ್ಳೆಯವರು ಅನ್ಬೇಕು, ನೀವು ನಮ್ಮಪ್ಪ. ಅದು ನೀವು ನೋಡೋ ರೀತಿಯಿಂದ ಪ್ರತಿಯೊಂದೂ ಧರ್ಮದಿಂದ ನೋಡಿದಾಗ, ಸತ್ಯದಿಂದ ನೋಡಿದಾಗ, ನಮ್ಮ ಮನೆಯವರೇ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತ ಗುರುತಿಸ್ಬೇಕು, ಆ ಧರ್ಮದಿಂದ ನಡ್ಕೊಂಡು ಹೋಗಬೇಕು ಅನ್ನೋದನ್ನೇ ಭಗವದ್ಗೀತೆಯಲ್ಲಿ ಹೇಳ್ಕೊಡೋದು. ಧರ್ಮದ ಮೂಲಭೂತ ಇದು ತತ್ವಗಳೇನು ಇವತ್ತಿಗೆ 2026ಗೆ ನಾವು ನೆನ್ಪಿಟ್ಕೋಬೇಕಾಗಿರೋದು? ಒಳ್ಳೇದನ್ನೇ ಮಾಡು, ಸುಳ್ಳು ಹೇಳ್ಬೇಡ. ಈಗ ಸಿಚುವೇಶನ್ಗೆ ತಕ್ಕಾಗೆ ಅವ್ರು ಸುಳ್ಳು ಹೇಳ್ಕೊಂಡ್ರು ಅಂತಂದ್ರೂ ಪರವಾಗಿಲ್ಲ. ಈಗ ಯಾರಿಗೋ ಒಬ್ರಿಗೆ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರುತ್ತೋ, ತೊಂದರೆ ಆಗಿರುತ್ತೋ, ಅವ್ರ ಮಕ್ಕಳು ಅಮೇರಿಕಲ್ಲಿ ಇರ್ತಾರೋ, ನಿಮ್ಮ ಮಗ ಬರ್ತಾನೆ, ಅವ್ನು ಬರಲ್ಲ ಅಂತಾನೋ, ಬರ್ತಾನಂತೆ, ಅವ್ನು ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ ಅಂತ ಒಳ್ಳೇದಕ್ಕೆ ನೀವು ಸುಳ್ಳು ಹೇಳೋದು ದಟ್ಸ್ ಓಕೆ. ಅದರ ಕೃಷ್ಣನೂ ಮಾಡ್ದ ಮಹಾಭಾರತದಲ್ಲಿ ಧರ್ಮವನ್ನು ಕಾಪಾಡೋದಕ್ಕಾಗಿ, ದಟ್ ಈಸ್ ಓಕೆ. ಬಟ್ ನಿನ್ನ ಕಾನ್ಷಿಯಸ್ನೆಸ್, ಪ್ರಜ್ಞಾನಂ ಬ್ರಹ್ಮ ಅಂತ ನಾವೇನು ಹೇಳ್ತೀವೋ, ನಿನ್ನ ಪ್ರಜ್ಞೆಯಲ್ಲೇ ಬ್ರಹ್ಮ ಕೂತಿದ್ದಾಗ ಯಾವಾಗಲೂ ಕಾನ್ಷಿಯಸ್ ಆಗಿರಬೇಕು. ನನಗೆ ಗೊತ್ತಿಲ್ಲ ರೀ ತಪ್ಪು ಮಾಡಿಬಿಟ್ಟೆ ಅಂತ ಮಾಡಿದ್ಮೇಲೆ ಹೇಳ್ತಾರಲ್ಲ, ಯಾಕೆ ಗೊತ್ತಾಗಿರಲ್ಲ? ಎಲ್ರಿಗೂ ಗೊತ್ತಾಗಿರುತ್ತದು. ನೀನು ಇಂಟೆನ್ಷನಲಿ ಕೆಲವು ತಪ್ಪುಗಳನ್ನು ಮಾಡಿ ದೇವ್ರ ಹತ್ರ ಹೋಗಿ ಶರಣಾಗತಿ ತೊಗೊಳ್ಳಿ, ದಟ್ಸ್ ಓಕೆ. ದೇವ್ರು ಅದನ್ನು ಹೇಳ್ತಾನೆ. ತುಂಬ ಕೆಟ್ಟ ವ್ಯಕ್ತಿ ಆದ್ರೂ ಅವ್ನು ಕೆಟ್ಟ ಕೆಲಸ ಮಾಡಿದ್ಮೇಲೆ ನನಗೆ ಬಂದು ಶರಣಾಗತಿ ತೊಗೊಂಡು ಕ್ಷಮೆ ಕೇಳಿದಾಗ ಅವನನ್ನು ನಾನು ಕೊನೇ ಕ್ಷಣದಲ್ಲೂ ಕ್ಷಮಿಸ್ತೀನಿ ಅಂತಾನೆ ಕೃಷ್ಣ. ಆ ಕ್ಷಮಾಪಣೆ ಕೇಳುವಂತಹ ಶರಣಾಗತಿ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ಪ್ರಜ್ಞೆಯಲ್ಲಿ ಕಾನ್ಷಿಯಸ್ ಆಗಿರೋದು, ಇನ್ನೊಂದು ಬೇರೆಯವ್ರಿಗೆ ಅನ್ನೆಸೆಸರಿಲಿ ಹೀಯಾಳಿಸೋದು, ನೋವು ಕೊಡೋದು, ತೊಂದರೆ ಕೊಡೋದು, ಅದನ್ನೇ ಒಂದು ಕೆಲಸ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದಿನದ 24 ಗಂಟೆಗಳಲ್ಲಿ ಟೈಮ್ ಇಲ್ಲ ಅಂತಾರಲ್ಲ, 4-5 ಗಂಟೆ ಇದಕ್ಕೋಸ್ಕರನೇ ಉಪಯೋಗಿಸ್ತಾರೆ. ಸೊ ಇದನ್ನೆಲ್ಲ ಬಿಡ್ತಾ ಹೋಗಬೇಕು. ಫಸ್ಟ್ ಆಫ್ ಆಲ್ ಅವ್ರನ್ನ ಅವ್ರು ರಿಫೈನ್ ಮಾಡಿಕೊಂಡು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದನ್ನು, ಅದರಲ್ಲೇ ಅರ್ಧ ಒಳ್ಳೇದಾಗ್ಬಿಟ್ಟಿರುತ್ತೆ. ನಿಮ್ಮ ಜ್ಞಾನ ನೀವು ಸರಿ ಮಾಡ್ಕೊಂಬಿಟ್ರೆ ಅದರಲ್ಲೇ ಅರ್ಧ ಸತ್ಕರ್ಮಗಳು ಮಾಡ್ತಾರೆ. ಇನ್ನೊಂದಷ್ಟೇನು ಅಂದರೆ, ಕಲಿಯುಗದಲ್ಲಿ ತುಂಬ ಜನ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಪಾಪ ತೊಂದರೆಲಿರೋವಂಥವ್ರು. ನಾವು ಎಷ್ಟು ದುಡಿದ್ರೂ ನನಗೆ ಸಾಲಲ್ಲ ಅನ್ಕೋತೀವಿ, ಅದೆಲ್ಲ ಸುಳ್ಳು. ನನ್ನ ಹತ್ರ 10 ರೂಪಾಯಿ ಇದ್ದಾಗಲೂ ನಾನು 5 ರೂಪಾಯಿ ಕೊಡ್ತಿದ್ದೆ. ನೀವು ಬೆಳೆದ ಮೇಲೆ, ಇನ್ನೊಂದಷ್ಟು ಜನ ಹೇಳ್ತಾರೆ ನಾ ಬೆಳೆದ ಮೇಲೆ ಎಲ್ಲ ದೇವ್ರು ನಂಗೆ ಸಮೃದ್ಧಿಯಾಗಿ ಕೊಡಲಿ, ನಾನೊಂದು 25% ಕೊಡ್ತೀನಿ ಅಂತಾರೆ. 25% ದೇವ್ರು ಅವಳಿಗೆ ಕೊಡ್ತಾಳೆ, ನಿನಗೆ ಕೊಟ್ಬಿಟ್ಟು ಅವಳಿಗೆ ಯಾಕೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಲ್ವಾ? ನಮಗೆ ಬಂದಮೇಲೆ ನಾನು ಕೊಡ್ತೀನಿ ಅಂತ ಅನ್ನೋದಲ್ಲ. ಇಲ್ಲದೇ ಇದ್ದಾಗಲೂ ಪ್ರತಿನಿತ್ಯ ನಾವು ಇದನ್ನೆಲ್ಲ ಪುರಾಣಗಳಲ್ಲಿ ಕಥೆಯಲ್ಲೂ ಓದ್ಕೊಂಬಂದಿದ್ದೀವಿ. ಮನೇಲಿ ಊಟ ಇಲ್ಲದೆ ಇದ್ದಾಗಲೂ ಯಾರೋ ನಿಮ್ಮ ಮನೆಗೆ ಊಟ ಅಂತ ಬಂದಾಗ ಹೊಟ್ಟೆ ಹಸಿವು ಅಂತ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಿದ್ರು. ಆಮೇಲೆ ಇಲ್ಲದೇ ಇರೋವಾಗ ಕೊಡೋದೇ ನಿಮಗೆ ಸತ್ಕರ್ಮಗಳಿಗೆ, ಪುಣ್ಯಕರ್ಮಗಳನ್ನು ನೀವು ಸಂಪಾದನೆ ಮಾಡ್ತಾ ಹೋಗೋದು. ಸೊ ಇವೆಲ್ಲವೂ ಚಾಚು ತಪ್ಪದೆ ಪಾಲಿಸೋದು. ಎಸ್. ಈ ಮಧ್ಯ ದೆರ್ ಇಸ್ ಒನ್ ಮೋರ್ ಡೌಟ್. ಇವತ್ತಿನ ಮ್ಯಾನಿಫೆಸ್ಟೇಷನ್ ಪ್ರಪಂಚದಲ್ಲಿ, ಸೊ ಲಾ ಆಫ್ ಅಟ್ರಾಕ್ಷನ್ನು ಅಂದರೆ ಯು ಆರ್ ವಾಟ್ ಯು ಅಟ್ರಾಕ್ಟ್ ಅಂತೆಲ್ಲ ಇದೆಯಲ್ಲ, ಈ ಹೋಮ ಹವನಗಳು ಮತ್ತು ಮ್ಯಾನಿಫೆಸ್ಟೇಷನ್ ಇವೆರಡೂ ಕ್ಯಾನ್ ಇಟ್ ಕೋ ಎಕ್ಸಿಸ್ಟ್? ಇದೆಲ್ಲ ಹಿಂದಿನ ಕಾಲದಿಂದನೂ ಹಾಗೆ ವರ್ಕ್ ಹಾಕ್ಕೊಂಬಂದಿರೋದಲ್ವಾ. ಮ್ಯಾನಿಫೆಸ್ಟೇಷನ್ ಅನ್ನೋದು ಇವತ್ತಿನ ಒಂದು ಇಂಗ್ಲೀಷ್ ಪದ ಅಷ್ಟೇ. ಆವಾಗಿಂದನೂ ಇದನ್ನು ಆಕರ್ಷಣೆಯಲ್ಲಿ ಕೂತ್ಕೊಂಡೇ ಜಪ ಮಾಡಿ ಋಷಿ ಮುನಿಗಳು ಇಲ್ಲಿಂದ ಆಸ್ಟ್ರಲ್ ಬಾಡಿ ಅಲ್ಲಿಗೆ ಟ್ರಾವೆಲ್ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಕಂಡು ಹಿಡ್ಕೊಂಡು, ಆವಾಗೆಲ್ಲ ವಿಮಾನಗಳು ಇಲ್ದಿದ್ರೂ ಟ್ರಾವೆಲ್ ಮಾಡೋರು. ಕಾರಣ ಶರೀರ ಆಗಿರಲಿ, ಸೂಕ್ಷ್ಮ ಶರೀರ ಆಗಿರಲಿ, ನಮ್ಮ ಸ್ಥೂಲ ಶರೀರ ಇಲ್ಲಿ ಜಪ ಮಾಡ್ತಾ ಕೂತಿರೋದು. ಖಂಡಿತ ಮ್ಯಾನಿಫೆಸ್ಟೇಷನ್ ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಅಗ್ನಿಲಿ ನಾನು ಇವಾಗ ದೇವ್ರನ್ನ ಆವಾಹನೆ ಮಾಡಿ ಎದುರು ಕೂಡಿಸ್ತೀನಿ ಅಂದರೆ ನಂದೆಲ್ಲ ಚಕ್ರಗಳು ಪರಮಾತ್ಮನ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ನಾವು ಪೂಜೆ ಮಾಡೋಕೆ ಯಾರನ್ನೂ ಕೂಡಿಸ್ಕೊಳ್ಳಲ್ಲ. ಓನ್ಲಿ ಮೀ, ಅಗ್ನಿ ಆ್ಯಂಡ್ ದೇವರು, ನಾನು ಯಾರನ್ನು ಆವಾಹನೆ ಮಾಡ್ಕೋತೀವೋ. ಸೊ ಅದು ನಮಗೆ ಕನೆಕ್ಟ್ ಆಗ್ತಾ ಹೋದಾಗ ಸಂಚಿತ ಕರ್ಮಗಳು ಅಂತ ನಮಗೆ ಹೋದ ಜನ್ಮದಿಂದ ನಾನು ಏನೇನೇನೇನು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಜ್ಞಾಪಿಸ್ತಾ ಹೋಗುತ್ತೆ. ಸೊ ಅದು ನಾನು ಅವಾಗ ಅದೇ ಹೇಳಿದ್ವಲ್ಲ, ಯಾಕೆ ಒಂದೇ ಟೈಮಿಗೆ ನಾವು ಸೆಟ್ಲ್ ಆಗಲ್ಲ, ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಇದೇ ಕಾರಣ. ನಾವು ಪೂಜೆ ಮಾಡಿದಷ್ಟು, ಧ್ಯಾನ ಮಾಡಿದಷ್ಟು ನನ್ನ ಮುಂದಿನ ಕರ್ಮಗಳನ್ನು ಜ್ಞಾಪಿಸ್ತಾ ಹೋಗ್ತಾರೆ. ಅಂದರೆ ಇವಾಗ ನಾನೇನೋ ಒಂದು ಕಾರ್ ತೊಗೋಬೇಕು ಅನ್ನೋದು ನೋಡಿ, ನಮ್ಗಳಿಗೆ 6 ತಿಂಗಳ ಹಿಂದೆನೇ ಮೈಂಡಲ್ಲಿ ಪಾಪಪ್ ಆಗುತ್ತೆ, ನೆಕ್ಸ್ಟ್ ನಾನು ಆ ಕಾರ್ ತೊಗೋಬೇಕಪ್ಪ ಅನ್ನೋದು. ಸೊ ಆ ಕರ್ಮ ಅಲ್ಲಿ ಶುರುವಾಯಿತು. ನಾವೇನೋ ಒಂದು ಮಾಡಿ ಏನಾದರೂ ತೊಗೋತೀವ, ಅದು ಕ್ರಿಯಾರೂಪಕ್ಕೆ ಬರುತ್ತಾ ಕೊನೆಗೆ. ಸೊ ಅದು ಮೈಂಡಲ್ಲಿ ಫಸ್ಟ್ ಪಾಪಪ್ ಆಗುತ್ತೆ. ಸೊ ಆ ರೀತಿ ದೇವರು ನೀವು ಪೂಜೆ ಮಾಡ್ತಾ ಇರಬೇಕಾದ್ರೆ ನಿಮ್ಗೊಂದಷ್ಟು ಐಡಿಯಾಸ್ನ ಕೊಡ್ತಾರೆ. ನಾನು ಎಲ್ಲೋ ಬಿದೋಗಿದ್ದೀನಿ ಅಂತಂದಾಗ, ಇಲ್ಲ ನೀನು ಇವ್ರಿಗೆ ಫೋನ್ ಮಾಡು ಅನ್ನೋದನ್ನು ಕೂಡ ನನಗೆ ಹೇಳಿಸ್ತಾರೆ. ಸೊ ನಾನು ಒಂದಷ್ಟು ಫೋನ್ ಕಾಲ್ ಮಾಡೋ ಅಷ್ಟರಲ್ಲಿ ನಂದು ಪ್ರಾಬ್ಲಮ್ ಫಿಕ್ಸ್ ಆಗಿರುತ್ತೆ. ಅಥವಾ ನಾನು ಯಾವುದೋ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹುಡ್ಕೊಂಡು ಹೋಗ್ತಿದ್ದಾಗ ಆ ಪ್ರಾಜೆಕ್ಟ್ ನನಗೆ ಸಿಗಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ 2 ಬೇರೆ ಪ್ರಾಜೆಕ್ಟ್ ಪಾಪಪ್ ಆಗುತ್ತೆ. ಸೊ ನಿಮ್ಮನ್ನು ಒಂದು ಕಡೆ ಬೀಳ್ಸಿದ್ರೂ ದೇವರು 4 ಕಡೆ ಎತ್ತಿಸ್ತಾನೆ.
ಯಾಕೆಂದರೆ ಅದು ಓಡ್ತಾ ಇರಬೇಕಲ್ಲ ಜೀವನ ನಿರಂತರವಾಗಿ. ಅದಕ್ಕೆ ಮ್ಯಾನಿಫೆಸ್ಟೇಷನ್ಗೆ, ಅಗ್ನಿ ಕಾರ್ಯಕ್ಕೆ, ಹೋಮ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ, ಅಥವಾ ತ್ರಾಟಕ ನೀವು ದೀಪ ಇಟ್ಕೊಂಡು ತ್ರಾಟಕ ಮಾಡಿದಾಗಲೂ ದೀಪ ಹಚ್ಕೋತೀರ. ಅಂದರೆ ಅದನ್ನು ನೋಡೋದು. ಸೊ ನಿಮ್ಗೆ ಯಾಕೆ ಅಂದರೆ ಸಾಕ್ಷೀಭೂತವಾಗಿ ಅದು ಕೂತಿರುತ್ತೆ. ಇವನ್ ತ್ರಾಟಕ ಏನಕ್ಕೆ ಅಗ್ನಿನ ಇಟ್ಕೋತೀರ ಅಂದರೆ ನೀವು ಕೂಗೋದು ಪರಮಾತ್ಮನ್ನೇ ಪೂಜೆ ಮಾಡ್ತಾ ಅಥವಾ ಧ್ಯಾನದಲ್ಲಿ ಅಥವಾ ಬ್ರಹ್ಮಾಂಡದ ಶಕ್ತಿನ ಕರಿತೀರ. ಅದು ಮ್ಯಾನಿಫೆಸ್ಟೇಷನ್ ಒಂದೊಂದು ರೂಪ. ಅದು ಶಕ್ತಿನ ಕರಿಬಹುದು, ದೇವಿನ ಕರಿಬಹುದು, ಗಣೇಶನ ಕರಿಬಹುದು, ಭದ್ರಕಾಳಿನ ಕರಿಬಹುದು, ಯಾರನ್ನಾರ ಕರಿಬಹುದು, ಕಾಮಾಖ್ಯನೇ ಕರಿಬಹುದು. ಆದರೆ ನಿಮಗೆ ಸಾಕ್ಷೀಭೂತವಾಗಿ ಅಗ್ನಿ ಕೂತಿರ್ತಾನೆ. ಸೊ ನೀವು ಯಾರನ್ನು ಕರೀತಿದ್ದೀರಾ ಅನ್ನೋದಕ್ಕೆ ಸಾಕ್ಷಿಗೇ ಹೋಮ ಮಾಡೋದು ಅಷ್ಟೇ. ಸ್ವಾಹ ನಾವು ಯಾಕೆ ಕೊಡ್ತೀವಿ ಅಂದರೆ ಸ್ವಾಹ ಸ್ವದ ಅದನ್ನು ತೊಗೊಂಡು ಹೋಗಿ ಪರಮಾತ್ಮನಿಗೆ ಕೊಡೋಕ್ಕೆ ಅವ್ರು ಸಾಕ್ಷಿಗೆ ಕೂತಿರ್ತಾರಲ್ಲಿ. ಅಂದರೆ ಒಂಥರ ಪೋಸ್ಟ್ ಮ್ಯಾನ್ ಇದ್ದಂಗೆ ಮಧ್ಯೆ. ಹಾಂ ಹೌದು, ನಾನು ಪರಮಾತ್ಮಂಗೆ ಏನು ಹೇಳಿದೆ ಅನ್ನೋದಕ್ಕೆ ಇವರೆಲ್ಲ ಕೌಂಟ್ ತೊಗೊಳಕ್ಕೆ ಸಾಕ್ಷಿಗೆ ಕೂತಿರ್ತಾರೆ, ಸಾಕ್ಷೀಭೂತರಾಗಿ. ಅದೇ ನಮ್ಮ ಜೀವಾತ್ಮನೂ ಮಾಡೋ ಕೆಲಸ. ನಮ್ಮೊಳಗೆ ಅದು ಜೀವಾತ್ಮಕ್ಕೆ ಕರ್ಮ ಅನ್ನೋದೆಲ್ಲ ಅಂಟ್ಕೊಳ್ಳಲ್ಲ, ಅದು ಸಾಕ್ಷೀಭೂತವಾಗಿ ಕೂತಿರುತ್ತೆ. ಸುಮ್ಮನೆ ನೋಡ್ತಾ ಇರುತ್ತೆ. ನಿಂಗೆ ಪಂಚೇಂದ್ರಿಯ ಕೊಟ್ಟಿದ್ದೀನಿ, ಕಣ್ಣು ಕೊಟ್ಟಿದ್ದೀನಿ, ಕಿವಿ ಕೊಟ್ಟಿದ್ದೀನಿ, ಕೈ ಕೊಟ್ಟು, ಇವೆಲ್ಲ ನೀನೇನು ಮಾಡ್ತೀಯ ಮಾಡು. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಕೊಟ್ಟಿದ್ದೀನಿ. ನಿನ್ನ ಜೀವನ ಹೆಂಗೆ ನಡ್ಸ್ಕೊಂಡು ಹೋಗ್ತೀಯ, ನಾನು ಕೂತಿರ್ತೀನಿ ಸುಮ್ಮನೆ. ಬಟ್ ಕೌಂಟ್ ತೊಗೊಳತ್ತೆ. ಅದೇ ಚಿತ್ರಗುಪ್ತನಾ? ಅಲ್ಲ, ನಾನು ಕೇಳಕ್ಕೆ ಬಂದೆ. ಇವ್ರನ್ನೆಲ್ಲ ನಾವು ಒಂದು ಹೈರಾರ್ಕಿಲಿ, ಚಿತ್ರಗುಪ್ತ ಆಗಿರಲಿ, ಯಮಧರ್ಮರಾಯ ಆಗಿರಲಿ, ಅವರೆಲ್ಲ ಕೂತಿರ್ತಾರೆ. ಅವರೆಲ್ಲರೂ ಅವ್ರವ್ರ ಕೆಲಸ ಮಾಡ್ಕೋತಿರ್ತಾರೆ. ಬಟ್ ಈವನ್ ಕಠೋಪನಿಷತ್ತಲ್ಲಿ ಮನುಷ್ಯ ಸತ್ತಾಗ ಜೀವಾತ್ಮ ಮತ್ತು ನೆರಳು ಅಂದರೆ ಕರ್ಮದ ನೆರಳು ಅದ್ರ ಜೊತೆ ಹೋಗುತ್ತೆ ಅನ್ನೋದನ್ನ ಒಂದು ಸಿಂಬಾಲಿಕ್ಕಾಗಿ ಹೇಳಿದ್ದಾರೆ. ಸೊ ಕರ್ಮದ ಪ್ಯಾಕೇಜ್ನ ತೊಗೊಂಡು ಹೋಗುತ್ತೆ. ನಾನು ಇಲ್ಲೆಲ್ಲೋ ಕತ್ಲೆ ಮನೇಲಿ ಏನೋ ಒಂದು ತಪ್ಪು ಮಾಡಿಬಿಟ್ರೆ ಗೊತ್ತಾಗಲ್ಲ ಬಿಡು ಅಂತ ಅಂದ್ಕೊಂಡ್ರು ಅವ್ರುಗಳಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಯಾವುದೂ ಇದಾಗಲ್ಲ. ಅದಕ್ಕೆ ನಾವೇನೇ ಒಳ್ಳೆ ಕೆಲಸ ಮಾಡೋ, ಒಳ್ಳೆ ಚಿಂತನೆ ಮಾಡೋದನ್ನು ಇಲ್ಲಿಂದ ಮೈಂಡಿಂದ ಶುರು ಮಾಡಿಕೊಂಡ್ರು ಯಾರಿಗೆ ಗೊತ್ತಾಗ್ತಿದ್ರು ಬೇಡ, ಪರಮಾತ್ಮನಿಗೆ ಗೊತ್ತಾಗುತ್ತೆ. ಅದನ್ನು ಮಾಡ್ತಾ ಹೋಗ್ಬಿಡ್ಬೇಕು. ಆಮೇಲೆ ವಿ ಆರ್ ಆಲ್ರೆಡಿ ಟೂ ಲೇಟ್. ನಾವು ಚಿಕ್ಕ ವಯಸ್ಸಲ್ಲೇ ಕರ್ಮನ ತಿಳ್ಕೊಳ್ಳೆ ಏನೇನೋ ಮಾಡ್ಕೊಂಬಂದ್ರಲ್ಲ, ತುಂಬ ತಪ್ಪುಗಳು ಮಾಡಿಬಿಟ್ಟಿರ್ತೀವಿ ಲೈಫಲ್ಲಿ. ತಿಳ್ಕೊಂಡು ಮೇಲೆ ಶರಣಾಗತಿ ತೊಗೊಂಡು ಅವಾಗ ದೇವ್ರ ಹತ್ರ ಹೋದಾಗ ಅಯ್ಯೋ ನಂಗೆ ಮೊದಲಿಂದಾನೇ ಗೊತ್ತಾಗಬಾರ್ದಿತ್ತ ಅನ್ಕೋತೀವಿ. ಆ ಕರ್ಮ ಥಿಯರಿನ ಮಾತ್ರ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಇಂಟ್ರಡ್ಯೂಸ್ ಮಾಡಬೇಕು ತಂದೆ ತಾಯಿ.